ಸೆಪ್ಟೆಂಬರ್ ಕ್ರಾಂತಿ ಹರಿಕಾರ ಆಗಸ್ಟ್ನಲ್ಲೇ ತಲೆದಂಡ. ಸೆಪ್ಟೆಂಬರ್ ಕಳೆದ ನಂತರ ಕ್ರಾಂತಿ ಅಂದಿದ್ರು ರಾಜಣ್ಣ ಅವರು. ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಸಚಿವರಾಗಿದ್ದ ರಾಜಣ್ಣ ಸಿದ್ದು ಪರ ಸದಾ ಬ್ಯಾಟಿಂಗ್ ಮಾಡ್ತಾ ಇದ್ರು ಕೆಎನ್ ರಾಜಣ್ಣ ಅವರು. ಮತಗಳ್ಳತನ ವಿರೋಧಿ ಹೇಳಿಕೆಯನ್ನ ನೀಡಿ ಕಿಕ್ ಔಟ್ ಆಗಿದ್ದಾರೆ ರಾಜಣ್ಣ. ಕೆಲವು ದಿನಗಳ ಹಿಂದೆ ಅಷ್ಟೇ ಹುಟ್ಟೂರಲ್ಲಿ ಬಲ ಪ್ರದರ್ಶನವನ್ನ ಮಾಡಿದ್ರು. ಸಹಕಾರ ಸಾರ್ವಭೌಮ ಬಿರುದು ಪಡೆದು ವಿಜೃಂಭಿಸಿದ್ದ ಕೆಎನ್ ರಾಜಣ್ಣ. ರಾಜಣ್ಣ ಹುಟ್ಟುಹಬ್ಬದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಸೆಪ್ಟೆಂಬರ್ ವರೆಗೂ ಕಾದು ನೋಡಿ, ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಂತ ಕೆಎನ್ ರಾಜಣ್ಣ ಆಗಸ್ಟ್ ನಲ್ಲೇ ಅಧಿಕಾರ ಕಳೆದುಕೊಳ್ತಾರೆ. ಹೆಂಗ್ ನಡೆಯುತ್ತೆ ನೋಡಿ ರಾಜಕಾರಣ. ಸಿದ್ದರಾಮಯ್ಯನವರ ಪರವಾಗಿ ಸದಾ ಬ್ಯಾಟಿಂಗ್ ಮಾಡ್ತಾ ಇದ್ರು ಕೆಎನ್ ರಾಜಣ್ಣ. ಮತಗಳ್ಳತನ ವಿರೋಧಿ ಹೇಳಿಕೆಯನ್ನ ಕೊಟ್ಟು ಕಿಕ್ ಔಟ್ ಆಗಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಹುಟ್ಟೂರಲ್ಲಿ ಬಲ ಪ್ರದರ್ಶನ ಮಾಡಿದ್ರು. ಸಹಕಾರ ಸಾರ್ವಭೌಮ ಬಿರುದನ್ನ ಪಡೆದು ವಿಜೃಂಭಿಸಿದ್ರು ಕೆಎನ್ ರಾಜಣ್ಣ. ರಾಜಣ್ಣ ಹುಟ್ಟುಹಬ್ಬದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದರು. ಕಾದು ನೋಡಿ, ಸೆಪ್ಟೆಂಬರ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಸಿದ್ದು 2.0 ನಲ್ಲಿ ಸಿದ್ದರಾಮಯ್ಯ ಆಪ್ತರೆ ಸಂಪುಟದಿಂದ ಔಟ್. ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ರು. ಮತಗಳ್ಳತನ ಆರೋಪದಡಿ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಇಬ್ಬರು ಮಂತ್ರಿಗಳು ಸಿದ್ದರಾಮಯ್ಯ ಆಪ್ತರು. ಆಪ್ತರ ರಾಜೀನಾಮೆಯಿಂದ ಸಿದ್ದರಾಮಯ್ಯ ಬಲ ಸ್ವಲ್ಪ ಮಟ್ಟಿಗೆ ಕುಸಿದಿದೆ. ಸಿದ್ದು 2.0 ನಲ್ಲಿ ಸಿದ್ದರಾಮಯ್ಯ ಆಪ್ತರೆ ಸಂಪುಟದಿಂದ ಔಟ್ ಆಗಿರುವುದು. ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರು ಮೊದಲಿಗೆ ರಾಜೀನಾಮೆ ಕೊಡ್ತಾರೆ. ಈಗ ಮತಗಳ್ಳತನದ ಆರೋಪದಡಿ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಇಬ್ಬರು ಮಂತ್ರಿಗಳು ಸಿದ್ದರಾಮಯ್ಯನವರ ಆಪ್ತರು ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ಆಪ್ತರ ರಾಜೀನಾಮೆಯಿಂದ ಸಿದ್ದರಾಮಯ್ಯನವರ ಬಲ ಹಂತ ಹಂತವಾಗಿ ಕುಸಿತಾ ಇದೆ. ಸಿಎಂ ಸಿದ್ದು ಸಂಪುಟದಲ್ಲಿರೋ ವಾಲ್ಮೀಕಿ ಸಚಿವರಿಗೆ ಸಂಕಷ್ಟ. ಸಿದ್ದು ಸಂಪುಟದಲ್ಲಿ ಈಗ ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಶೂನ್ಯ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮೊದಲು ರಾಜೀನಾಮೆಯನ್ನ ನೀಡಿದ್ರು ನಾಗೇಂದ್ರ. ಈಗ ರಾಜೀನಾಮೆ ನೀಡಿರುವ ಕೆಎನ್ ರಾಜಣ್ಣ ಕೂಡ ವಾಲ್ಮೀಕಿ ಸಮುದಾಯದವರೇ. ಸಿದ್ದು ಸಂಪುಟದಲ್ಲಿ ಈಗ ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯವೇ ಇಲ್ಲ. ಸಿಎಂ ಸಿದ್ದು ಸಂಪುಟದಲ್ಲಿರುವಂತಹ ವಾಲ್ಮೀಕಿ ಸಚಿವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಈಗ ವಾಲ್ಮೀಕಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಇಲ್ಲ. ಮೊದಲು ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಿದ್ರು. ಈಗ ಕೆಎನ್ ರಾಜಣ್ಣ ಇವರಿಬ್ಬರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತ ನಾಯಕರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಅಂಜನಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಗಮನಿಸ್ತಾನೆ ಇದ್ದೀವಿ ಬೆಳವಣಿಗೆಯನ್ನ. ಈ ನಿಟ್ಟಿನಲ್ಲಿ ಈಗ ಇಬ್ಬರು ಕೂಡ ಎಸ್ಟಿ ನಾಯಕರು ಇಬ್ಬರಿಗೂ ಕೂಡ ರಾಜೀನಾಮೆಯ ಬಿಸಿ. ಸಿಎಂ ಸಿದ್ದರಾಮಯ್ಯನವರ ಒಂದು ತಂಡದಿಂದ ಬಹಳಷ್ಟು ಜನ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ರಾಮ, ವಿಶೇಷವಾಗಿ ರಾಜಣ್ಣ ಪ್ರಕರಣದಲ್ಲಿ ರಾಜಣ್ಣ ಈ ರಾಜ್ಯ ರಾಜಕಾರಣದಲ್ಲಿ ಕಳೆದ 2 ತಿಂಗಳ ಹಿಂದೆನೇ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು. ನೆನಪಿರ್ಬೋದು ನಿಮಗೆ. ಸೆಪ್ಟೆಂಬರ್ ಕ್ರಾಂತಿ ಅಂದ ತಕ್ಷಣ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ಬಿಡುತ್ತೆ, ಸಿಎಂ ಬದಲಾವಣೆ ಆಗ್ಬಿಡುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು. ಅಷ್ಟರ ಮಟ್ಟಿಗೆ ರಾಜಣ್ಣ ಅವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅಂದರೆ 2.5 ವರ್ಷ ಆಗುತ್ತೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ. ಅದಾದ ನಂತರ ಬಹುಶಃ ಬದಲಾವಣೆ ಆಗಬಹುದು ಅನ್ನೋ ಲೆಕ್ಕಾಚಾರವಾಗಿ ಸೆಪ್ಟೆಂಬರ್ ಕ್ರಾಂತಿಯನ್ನು ಆ ಒಂದು ಸ್ಟೇಟ್ಮೆಂಟನ್ನು ಹುಟ್ಟಿ ಹಾಕಿದ್ದು ಇದೇ ರಾಜಣ್ಣ. ಆದರೆ ದುರಾದೃಷ್ಟ ಏನೋ, ಅವರ ಒಂದು ದುರಾದೃಷ್ಟ ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ಆಗಸ್ಟ್ ಕ್ರಾಂತಿನೇ ಆಗ್ಬಿಟ್ಟಿದೆ. ಆಗಸ್ಟ್ನಲ್ಲಿ ಅವರ ಒಂದು ತಲೆದಂಡ ಆಗಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಈ ರಾಜಣ್ಣ ಕೆಎನ್ ರಾಜಣ್ಣ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತ ಸಚಿವರು, ಆಪ್ತ ಬಳಗದಲ್ಲಿ ಗುರುತಿಕೊಂಡಿರ್ತಕ್ಕಂಥ ನಾಯಕರು, ಕಾಂಗ್ರೆಸ್ನ ನಾಯಕರು. DKಶಿ ಬಣದ ವಿರುದ್ಧ ಅಥವಾ DKಶಿಗೆ ಸಿದ್ದರಾಮಯ್ಯನ ವಿರುದ್ಧ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತಾಡಿದ್ರು ಕೂಡ ಅಥವಾ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಟಾಂಗ್ ಕೊಡೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಂತಹ ಸಚಿವರ ಪೈಕಿ ರಾಜಣ್ಣ ಅವರು ಅಗ್ರಗಣ್ಯರು. ಅಂದರೆ DKಶಿಗೆ ಟಾಂಗ್ ಕೊಡುವಂತಹ ಸಚಿವರಲ್ಲಿ ನಂಬರ್ 1 ಯಾರಪ್ಪ ಅಂದರೆ ಅದು ರಾಜಣ್ಣ.
ಸಾಕಷ್ಟು ಬಾರಿ ಅದು ಒಂದು ರೀತಿ ಬಹಿರಂಗವಾಗೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ. ಪರೋಕ್ಷ ಮತ್ತು ಪ್ರತ್ಯಕ್ಷವೂ ಕೂಡ ಒಂದು ಅಸಮಾಧಾನ ಹೊರ ಹಾಕಿದ್ದಾರೆ ರಾಜಣ್ಣವರು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವರನ್ನು ಕಳೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯರು ಕೂಡ ಬಹುಶಃ ಇಷ್ಟ ಇರಲಿಕ್ಕಿಲ್ಲ. ಕೊನೆಯವರೆಗೂ ಕೂಡ ಟ್ರೈ ಮಾಡಿದ್ರು ಸಿದ್ದರಾಮಯ್ಯನವರು ರಾಜಣ್ಣವ್ರನ್ನ ಉಳಿಸ್ಕೊಳ್ಳೋಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂದರೆ ನಾವು ಕಳೆದ 2:30 ಈ ಒಂದು ನ್ಯೂಸ್ ಏನು ಬ್ರೇಕ್ ಆಯಿತು, ಮಧ್ಯಾಹ್ನ 2:30 ಈ ನ್ಯೂಸ್ ಬ್ರೇಕ್ ಆಗಿತ್ತು. ಅದಾದ ನಂತರ ಗಮನಿಸ್ತಾ ಇರಬೇಕಾದ್ರೆ ಇನ್ನೂ ರಾಜೀನಾಮೆ ಕೊಡ್ತೀನಿ, ಸಿದ್ದರಾಮಯ್ಯನ ಭೇಟಿ ಆಗ್ತೀನಿ, ಹೌಸ್ನಲ್ಲೇ ಮಾತಾಡೋದು ರಾಜಣ್ಣ ಅವರು ಸ್ಪಷ್ಟನೆ ಕೊಡಲಿಲ್ಲ ರಾಜೀನಾಮೆ ಕೊಟ್ಟಿದ್ದೀನಾ ಇಲ್ವಾ ಅಂತ. ಅಂದರೆ ಅವ್ರಿಗೆ ಒಂದು ಗೊಂದಲ ಇದೆ. ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿದ್ರು ಕೂಡ ಅದು ರಾಜೀನಾಮೆಯಾಗಿ ಅಂಗೀಕರಿಸ್ತಾರಾ ಅಥವಾ ಸಂಪುಟದಿಂದಲೇ ವಜಾ ಮಾಡ್ತಾರಾ ಅನ್ನೋ ಒಂದು ಭಯ ಅಂತೂ ಕಾಡ್ತಾ ಇದೆ ಒಂದು ರಾಮ್. ಮತ್ತೊಂದು ಇದು ಎರಡನೇ ಸಚಿವ ಸಿದ್ದರಾಮಯ್ಯನವರ ಸಂಪುಟದಿಂದ ರಾಜೀನಾಮೆ ಕೊಡ್ತಿರ್ತಕ್ಕಂಥ ಎರಡನೇ ಸಚಿವರು ಇವರು. ಮೊದಲನೇ ಸಚಿವರು ನಾಗೇಂದ್ರ, ಅವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ನಾಯಕರು, ಬಳ್ಳಾರಿ ಜಿಲ್ಲೆಯವರು, ವಾಲ್ಮೀಕಿ ಸಮುದಾಯದವರು, ಅವರು ಕೂಡ ವಾಲ್ಮೀಕಿ ಕಮ್ಯುನಿಟಿ ಅವರು. ಈಗ ರಾಜಣ್ಣ ಮಧುಗಿರಿ MLA ಆಗಿದ್ರು ಕೂಡ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆಲ್ತಾ ಇದ್ರು ಅವರ ಕ್ಷೇತ್ರದಲ್ಲಿ. ಅಂದರೆ ಇಬ್ಬರು ಸಿದ್ದರಾಮಯ್ಯರ ಸಂಪುಟದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ 2 ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಆದರೆ ಈಗ ಇಬ್ಬರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಮ್. ವಿಶೇಷವಾಗಿ ನಾವು ಗಮನಿಸಬಹುದು, ಕಳೆದ 2018 ಚುನಾವಣೆಯಲ್ಲಿ ವಾಲ್ಮೀಕಿ ಸಮುದಾಯ ಬಹುತೇಕ ಎಲ್ಲ ಶಾಸಕರು BJP ಪರ, ಅಂದರೆ BJP ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿದ್ದು ವಾಲ್ಮೀಕಿ ಕಮ್ಯುನಿಟಿಯ ಶಾಸಕರು. ಆದರೆ 2023 ಚುನಾವಣೆಯಲ್ಲಿ ರಾಮುಲು ನಾಯಕತ್ವವನ್ನು ಧಿಕ್ಕರಿಸಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪರ ನಿಂತಿತ್ತು. ಕಾಂಗ್ರೆಸ್ಗೆ ಎಲ್ಲರೂ ಕೂಡ ಇನ್ನು ಈ ವಾಲ್ಮೀಕಿ ಸಮುದಾಯದಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ಬಹು ಮುಖ್ಯವಾದಂಥ ಒಂದು ರೀತಿ ಗಿಫ್ಟ್ ಕಾಂಗ್ರೆಸ್ಗೆ. ಹೀಗಾಗಿನೇ ಇಬ್ಬರನ್ನ ಸಚಿವ ಸ್ಥಾನವನ್ನು ನೀಡಲಾಗಿತ್ತು ವಾಲ್ಮೀಕಿ ಕಮ್ಯುನಿಟಿಗೆ. ಆದರೆ ಇವತ್ತು ಇಬ್ಬರು ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ರೀತಿ ವಾಲ್ಮೀಕಿ ಪ್ರಾತಿನಿಧ್ಯವೇ ಇಲ್ಲ ಈಗ ಸಿದ್ದರಾಮಯ್ಯರ ಸಂಪುಟದಲ್ಲಿ ಅಂತ ಹೇಳ್ಬೋದು. ಬಹುಶಃ ಈಗ ರೀಶಫಲ್ ಆಗ್ಬಹುದು. ನೆಕ್ಸ್ಟ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಹೇಳಿದ್ರು ರಾಜಣ್ಣ ಅವರು, ರಿಷವಲ್ ಆಗೇ ಆಗುತ್ತೆ. 15 ಸಚಿವರನ್ನ ಕೈ ಬಿಟ್ಟು ಹೊಸಬರನ್ನ ಸೇರಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಇದೆ ರಾಮ್. ಹೀಗಾಗಿ ಒಂದೇ ಸಿದ್ದರಾಮಯ್ಯ ತಮ್ಮ ಇಬ್ಬರು ಆಪ್ತರನ್ನ ಕಳೆದುಕೊಂಡ್ರು ಒಂದು ಕಡೆ, ಅದು ಇನ್ನೊಂದು ಕಡೆ DCM DK ಶಿವಕುಮಾರ್ಗೆ ರಾಜಣ್ಣ ಅವರು ಹೊರಗಡೆ ಹೋದ್ರಲ್ಲ ಅನ್ನೋ ಒಂದು ತೃಪ್ತಿ ಕೂಡ ಇರಬಹುದೇನೋ ರಾಮ್.